ಗುಡ್ ಮಾರ್ನಿಂಗ್. ನಿಮ್ಗೆ ಗೊತ್ತಿರುವ ಹಾಗೆ ನಾವು ಲಯನ್ಸ್ ಅಂತಾರಾಷ್ಟ್ರೀಯ ಜಿಲ್ಲೆ 317D ಏನಿದೆ, ನಮ್ಮ 4 ರೆವಿನ್ಯೂ ಡಿಸ್ಟ್ರಿಕ್ಟ್ ಸೇರಿದ ಹಾಗೆ ಒಳಗೊಂಡಿರುವಂತಹ ಈ ಲಯನ್ಸ್ ಜಿಲ್ಲೆ, ಅದರ ಪ್ರಾಂತ್ಯ 2 ಅಂತ. ಈ ಜಿಲ್ಲೆಯಲ್ಲಿ ಒಟ್ಟು 15 ಪ್ರಾಂತ್ಯಗಳು ಬರ್ತವೆ. ಅದರಲ್ಲಿ ನಮ್ದು ಪ್ರಾಂತ್ಯ 2 ಅಂತ ರೀಜನ್ ಏನಿದೆ ಅದರ ಪರವಾಗಿ ಬಂದಿದ್ದೇವೆ. ನಿಮ್ಗೆಲ್ಲ ಶುಭ ಮುಂಜಾನೆಯನ್ನ ಹೇಳ್ತಾ ಇಲ್ಲಿ ವೇದಿಕೆಯಲ್ಲಿರುವವರನ್ನ ಒಂದ್ಸಲ ಪರಿಚಯ ಮಾಡ್ಲಿಕ್ಕೆ ಇಚ್ಛಿಸ್ತಾ ಇದ್ದೇನೆ. ಪ್ರಾಂತ್ಯ 2 ಅಂದ್ರೆ ಅದರಲ್ಲಿ 9 ಕ್ಲಬ್ಗಳು ಇದಾವೆ. ಆ 9 ಕ್ಲಬ್ಗಳನ್ನ ಒಟ್ಟು ಸೇರಿಸಿ ಪ್ರಾಂತ್ಯ ಅಂತ ಏನ್ ಕರಿತೇವೆ, ಆ ಪ್ರಾಂತ್ಯಕ್ಕೆ ಒಬ್ರು ಪ್ರಾಂತ್ಯಾಧ್ಯಕ್ಷರು, ರೀಜನ್ ಚೇರ್ಪರ್ಸನ್ ಅಂತ ಹೇಳ್ತೇವೆ. ಹಿ ಇಸ್ ದೇರ್ ಚರಣ್ ಆಳ್ವ BMJF ಚರಣ್ ಆಳ್ವ ಪ್ರಾಂತ್ಯಾಧ್ಯಕ್ಷರು. ಹಾಗೆ ಆ ಪ್ರಾಂತ್ಯದಲ್ಲಿ 2 ವಲಯಗಳು ಬರ್ತವೆ. 4 ಮತ್ತೆ 5 ಕ್ಲಬ್ಗಳನ್ನ, ಒಂದು ಝೋನ್ 1 ವಲಯ 1 ಮತ್ತೆ ವಲಯ 2. ವಲಯ 1ರ ವಲಯಾಧ್ಯಕ್ಷರಿದ್ದಾರೆ ಲಯನ್ ನರೇಶ್ ಕುಮಾರ್ ಶೆಟ್ಟಿ ಇದ್ದಾರೆ. ಹಾಗೆ ವಲಯ 2ರ ವಲಯಾಧ್ಯಕ್ಷರು ಲಯನ್ ಸುನೀಲ್ ಕುಮಾರ್ ಅವರಿದ್ದಾರೆ. ಇದು ಪ್ರಾಂತ್ಯ ವಲಯ ಅಂತಾದ್ರೆ, ಪ್ರತಿ ವರ್ಷ ಯಾವ ರೀತಿ ಅಂದ್ರೆ ಪ್ರಾಂತೀಯ ಸಮ್ಮಿಲನ ಅಂತ ಮಾಡ್ತೇವೆ. ಒಂದಷ್ಟು ಸೇವಾ ಚಟುವಟಿಕೆಗಳನ್ನ ಮಾಡಿಕೊಂಡು ಅದನ್ನು ಮಾಡುವ ಉದ್ದೇಶದಿಂದ, ಹಾಗೆ ಪ್ರಾಂತ್ಯದಲ್ಲಿರುವಂತಹ ಎಲ್ಲ ಸದಸ್ಯರನ್ನ ಸೇರಿಸಿಕೊಳ್ಳುವ ಉದ್ದೇಶದಿಂದ ಪ್ರಾಂತೀಯ ಸಮ್ಮಿಲನ ಅಂತ ಮಾಡ್ತೇವೆ. ಆ ಪ್ರಾಂತೀಯ ಸಮ್ಮಿಲನಕ್ಕೆ ಗ್ರಂಥ ಅಂತ ಹೆಸರಿಟ್ಟಿದ್ದೇವೆ. ಪ್ರಾಂತೀಯ ಸಮ್ಮಿಲನ ಗ್ರಂಥ ಮಾರ್ಚ್ 1ನೇ ತಾರೀಕು ಪಿಲಿಕುಳದಲ್ಲಿ ಸ್ಕೌಟ್ಸ್ ಭವನ ಏನಿದೆ ಅಲ್ಲಿ ಈ ಪ್ರಾಂತೀಯ ಸಮ್ಮಿಲನ ಮಾರ್ಚ್ 1ಕ್ಕೆ ಸಾಯಂಕಾಲ 4 ಗಂಟೆಗೆ ಆರಂಭ ಆಗ್ತದೆ. ಹಾಗೆ ಈ ಪ್ರಾಂತೀಯ ಸಮ್ಮಿಲನ ಗ್ರಂಥದ ಬಗ್ಗೆ ಒಂದಷ್ಟು ವಿವರಗಳನ್ನ ನೀಡ್ಲಿಕ್ಕೆ, ಹಾಗೆ ಆ ಗ್ರಂಥ ಪ್ರಾಂತೀಯ ಸಮ್ಮಿಲನದಲ್ಲಿ ಏನೆಲ್ಲ ಸೇವಾ ಚಟುವಟಿಕೆಗಳನ್ನ ನಾವೇನು ಮಾಡ್ಲಿಕ್ಕಿದ್ದೇವೆ ಅದರ ಬಗ್ಗೆ ವಿವರಗಳನ್ನ ಕೊಡ್ಲಿಕ್ಕೆ ನಾವು ಸೇರಿದ್ದೇವೆ. ಪ್ರಾಂತೀಯ ಸಮ್ಮಿಲನ ಗ್ರಂಥ ಏನಿದೆ ಅದರದೊಂದು ಆಯೋಜನಾ ಸಮಿತಿ ಅಂತ ಇರ್ತದೆ, ಆರ್ಗನೈಸಿಂಗ್ ಕಮಿಟಿ. ಆ ಆರ್ಗನೈಸಿಂಗ್ ಕಮಿಟಿಯ ಚೇರ್ಮನ್ ಆಗಿ ಲಯನ್ ಲೋಕೇಶ್ ಉಳ್ಳಾಲ್ ಅವರಿದ್ದಾರೆ. ಹಾಗೆ ಅದರ ಕಾರ್ಯದರ್ಶಿಯಾಗಿ ಮನೋಜ್ ಶೆಟ್ಟಿ ಅವರಿದ್ದಾರೆ. ಹಾಗೆ ಅದರ ಖಜಾಂಚಿಯಾಗಿ ಕುಸುಮ ಯುವರಾವ್ ಅವರಿದ್ದಾರೆ. ಇದು ವೇದಿಕೆಯಲ್ಲಿರುವಂತಹ ತಂಡ. ಈ ಪ್ರಾಂತೀಯ ಸಮ್ಮಿಲನದ ಬಗ್ಗೆ, ಅದರಲ್ಲಿ ನಡೆಸುವಂತಹ ಸೇವಾ ಚಟುವಟಿಕೆಗಳ ಬಗ್ಗೆ, ಹಾಗೆ ಏನೆಲ್ಲ ಕಾರ್ಯಕ್ರಮ ಇದೆ ಅದನ್ನ ನಮ್ಮ ಪ್ರಾಂತ್ಯಾಧ್ಯಕ್ಷರು ನಿಮ್ಗೆ ತಿಳಿಸಿ ಹೇಳಲಿಕ್ಕೆ ಇದ್ದಾರೆ. ಲಯನ್ಸ್ ಬಂಧುಗಳು ಹಾಗೂ ವೇದಿಕೆಯ ಮುಂಭಾಗದಲ್ಲಿರುವಂತಹ ಮಾಧ್ಯಮ ಮಿತ್ರರು ಎಲ್ರಿಗೂ ನಮಸ್ಕಾರ. ಈಗ ನಮ್ಮ ಮಾತೃ ಸಂಸ್ಥೆ ಅಧ್ಯಕ್ಷರಾದಂತಹ ಪ್ರಶಾಂತ್ ಶೆಟ್ಟಿ ಅವರು ತಿಳಿಸಿದಾಗೆ, ಮಾರ್ಚ್ 1ನೇ ತಾರೀಕಿಗೆ ನಮ್ಮ ಪಿಲಿಕುಳ ಸ್ಕೌಟ್ಸ್ ಭವನದಲ್ಲಿ ಗ್ರಂಥ ಅನ್ನುವಂತಹ ಪ್ರಾಂತೀಯ ಸಮ್ಮೇಳನದ ಕಾರ್ಯಕ್ರಮವನ್ನು ನಾವು ಆಯೋಜಿಸಿದ್ದೇವೆ. ಈ ಕಾರ್ಯಕ್ರಮದ ಸಂದರ್ಭದಲ್ಲಿ ಮುಖ್ಯ ಅತಿಥಿಗಳಾಗಿ ನಮ್ಮ ಕದ್ರಿ ದೇವಸ್ಥಾನದ ಅರ್ಚಕರಾದಂತಹ ಕೃಷ್ಣ ಅಡಿಗರ್ ಅವರ ಉಪಸ್ಥಿತಿ ನಮ್ಮ ವೇದಿಕೆಯಲ್ಲಿ ಇರ್ತದೆ. ಇನ್ನೊಂದು ಕೀನೋಟ್ ಸ್ಪೀಕರ್ ಆಗಿ ದಾಮೋದರ್ ಶರ್ಮಾ, ಸ್ಪೀಕರ್, ಒರೇಟರ್, ಹಲವಾರು ಸಾಮಾಜಿಕ ಧಾರ್ಮಿಕ ಕಾರ್ಯಕ್ರಮಗಳನ್ನು ನಡೆಸಿಕೊಟ್ಟಿರುವಂತಹ ಉತ್ತಮವಾದಂತಹ ವಾಗ್ಮಿ ದಾಮೋದರ್ ಶರ್ಮಾ ಅವರ ಉಪಸ್ಥಿತಿ ಆ ವೇದಿಕೆಯಲ್ಲಿ ಇರ್ತದೆ. ಅದರ ಜೊತೆಗೆ ಆ ಪ್ರಾಂತೀಯ ಸಮ್ಮೇಳನದ ಸವಿನೆನಪಿಗಾಗಿ ಮತ್ತು ನಮ್ಮ ಲಯನ್ಸ್ ಅಂತಾರಾಷ್ಟ್ರೀಯ ಸಂಸ್ಥೆಯ ಧ್ಯೇಯ ಏನಿದೆ, ಸರ್ವಿಸ್, ಸಮಾಜಕ್ಕೆ ಏನು ಸರ್ವಿಸ್ ನಾವು ಮಾಡುವಂತ ನಮ್ಮ ಧ್ಯೇಯ ಏನಿದೆ, ಆ ಉದ್ದೇಶದೊಂದಿಗೆ ನಮ್ಮ ಪ್ರಾಂತ್ಯದ ಎಲ್ಲ ಕ್ಲಬ್ಗಳ, ಈಗ ಅಧ್ಯಕ್ಷರು ತಿಳಿಸಿದಾಗೆ 9 ಕ್ಲಬ್ಗಳ ಸಹಕಾರದೊಂದಿಗೆ, ನಮ್ಮ ಪ್ರಾಂತೀಯ ಸಮ್ಮೇಳನ ಸಮಿತಿಯ ಸಹಕಾರದೊಂದಿಗೆ ನಾವು ಪರ್ಮನೆಂಟ್ ಪ್ರಾಜೆಕ್ಟ್ ಅನ್ನುವಂಥ 2 ಉತ್ತಮವಾದಂಥ 2 ಪ್ರಾಜೆಕ್ಟ್ ಅನ್ನು ನಾವು ಆರಂಭಿಸಿದ್ದೇವೆ. ಅದರಲ್ಲಿ ಒಂದು ಪ್ರಾಜೆಕ್ಟ್ ನಮ್ದು ಮೊಂಟೆಪದವಲ್ಲಿ ಮಾಧವವನ, ಸೇವಾ ಭಾರತಿಯವರ ಮಾಧವವನ ಏನಿದೆ, ಸ್ಪೆಷಲ್ ಮಕ್ಕಳ ಆ ಒಂದು ಸ್ಕೂಲ್ ಏನಿದೆ ಅಲ್ಲಿ ಅವರು ಅವಕಾಶದಿಂದ ವಂಚಿತರಾಗಬಾರದು ಅನ್ನುವಂಥ ಉದ್ದೇಶದಿಂದ ಅವರ ಬೇಡಿಕೆಯ ಮೇರೆಗೆ ಮತ್ತು ನಮ್ಮ ಏನು ಸೇವಾ ಮನೋಭಾವ ನಮ್ಮಲ್ಲಿತ್ತು ಅದು ಒಟ್ಟಿಗೆ ಸೇರಿಕೊಂಡು ಅಲ್ಲಿರುವಂಥ ಎಲ್ಲ ಮಕ್ಕಳಿಗೆ ಆಡ್ಲಿಕ್ಕೆ ಉಪಯೋಗ ಆಗುವಂತಹ ಒಂದು ಸ್ಪೆಷಲ್ ಮಕ್ಕಳಿಗೆ ಉಪಯೋಗ ಆಗುವಂತಹ ಆಟಿಕೆಗಳನ್ನು ನಾವು ಅವರಿಗೆ ಪ್ರೊವೈಡ್ ಮಾಡ್ಲಿಕ್ಕಿದ್ದೇವೆ. ಅದು ಕೂಡ ಒಂದು ಉತ್ತಮವಾದ ಬಜೆಟ್ ಅಲ್ಲಿ ನಾವು ಮಾಡಲಿಕ್ಕೆ ಅಲ್ಲಿ ಮಾತಾಡಿ ನಾವು ಅವರ ಪರ್ಮಿಷನ್ ಕೂಡ ತಗೊಂಡಿದ್ದೇವೆ. ಅವರ ಜೊತೆಗೆ ನಾವು ಕಾಂಟ್ಯಾಕ್ಟ್ ಅಲ್ಲಿ ಇದ್ದೇವೆ. ಈ ಪ್ರಾಜೆಕ್ಟ್ ಅನ್ನು ನಾವು ಲಾಸ್ಟ್ ಮೂಮೆಂಟ್ ಅಲ್ಲಿ ನಾವು ಕೈಗೆತ್ತಿಕೊಂಡ ಕಾರಣ, ಲಾಸ್ಟ್ ಈಗ ಒಂದು 10 days ಇನ್ ಬಿಟ್ವೀನ್ ಅಲ್ಲಿ ನಾವು ಕೈಗೆತ್ತಿಕೊಂಡ ಕಾರಣ ಅಲ್ಲಿ ವರ್ಕ್ ಈಗ ಸ್ಟಾರ್ಟ್ ಆಗ್ಬೇಕಷ್ಟೇ. ಬಟ್ ನಾವು ಆ ಕಾರ್ಯಕ್ರಮದಲ್ಲಿ ಸಿಂಬಲಿಕ್ ಆಗಿ ಅವರಿಗೆ ನಾವು ಏನು ಪ್ರಾಜೆಕ್ಟ್ ಮಾಡ್ಲಿಕ್ಕಿದ್ದೇವೆ ಅದನ್ನಲ್ಲಿ ನಾವು ಪ್ರಸ್ತುತಪಡಿಸ್ತೇವೆ. ಆ ನಂತರ ನಾವು ಅಚ್ಚುಕಟ್ಟಾಗಿ ಅಲ್ಲಿ ಪ್ರಾಜೆಕ್ಟ್ ಏನಿದೆ ಅದನ್ನು ನೆರವೇರಿಸಿ ಕೊಡ್ಲಿಕ್ಕಿದ್ದೇವೆ. ಅದಕ್ಕೆ ಅವರು ಕೂಡ ಒಪ್ಪಿಕೊಂಡಿದ್ದಾರೆ. ಇನ್ನೊಂದು ಮೇನ್ ಪ್ರಾಜೆಕ್ಟ್ ಅಂದ್ರೆ ನಮ್ದು ಮಂಗಳೂರು ಆಕಾಶವಾಣಿಯ ಎದುರುಗಡೆಗೆ ಕದ್ರಿ ದೇವಸ್ಥಾನಕ್ಕೆ ದಾರಿ ಇದೆ. ಆ ದಾರಿಯಲ್ಲಿ ಏನಿದೆ, ನಮಗೆ ದೇವಸ್ಥಾನದ ಸೈಡ್ ಇಂದ ನಮಗೆ
ಒಂದು ದ್ವಾರವನ್ನು ತಾವು ಲಯನ್ಸ್ ಇಂಟರ್ನ್ಯಾಷನಲ್ ಸಂಸ್ಥೆಯ ಮುಖಾಂತರ ಮಾಡಿಕೊಡ್ಬೇಕನ್ನುವಂತ ನಮಗೆ ಬೇಡಿಕೆ ಬಂದಾಗ ನಾವೆಲ್ಲ ನಮ್ಮ ಪ್ರಾಂತ್ಯದ ಏನು ಕ್ಲಬ್ಗಳಿದೆ, ನನ್ನ ಮಾತೃ ಸಂಸ್ಥೆ ಏನಿದೆ, ನಮ್ಮ ರೀಸನ್ ಮೀಟ್ ಕಮಿಟಿ ಏನಿದೆ, ನಾವೆಲ್ಲ ಅದರ ಬಗ್ಗೆ ಚರ್ಚಿಸಿ ಎಲ್ಲರ ಸಲಹೆ ಸಹಕಾರ ತಗೊಂಡು ನಾವು ಆ ದ್ವಾರದ ಕಾರ್ಯಕ್ರಮವನ್ನು ಕೂಡ ಇವಾಗ ಆರಂಭಿಸಿ ಅದರ ಉದ್ಘಾಟನೆಯನ್ನು ಅದೇ ದಿನ ಅಂದ್ರೆ ಮಾರ್ಚ್ 1ಗೆ ಬೆಳಿಗ್ಗೆ 9 ಗಂಟೆಗೆ ನಾವು ಉದ್ಘಾಟನೆಯನ್ನು ನೆರವೇರಿಸಲಿಕ್ಕಿದ್ದೇವೆ. ಅದರ ಉದ್ಘಾಟನೆಯನ್ನು ಕದ್ರಿ ದೇವಸ್ಥಾನದ ಮ್ಯಾನೇಜಿಂಗ್ ಟ್ರಸ್ಟಿ ಆದಂತಹ ಡಾಕ್ಟರ್ ಎ ಜೆ ಶೆಟ್ಟಿ ಅವರು ನೆರವೇರಿಸಿಕೊಡ್ಲಿಕ್ಕಿದ್ದಾರೆ. ಅದರ ಜೊತೆಗೆ ನಮ್ಮೊಂದಿಗೆ ನಮ್ಮ ಜಿಲ್ಲೆ 317 ಡಿಯ ಗೌರವಾನ್ವಿತ ಗವರ್ನರ್ ಆದಂತಹ ಕುಡುಪಿ ಅರವಿಂದ್ ಶೆಣೈ ಅವರ ಉಪಸ್ಥಿತಿ ಕೂಡ ಅಲ್ಲಿ ಇರ್ತದೆ. ಅದೇ ರೀತಿ ನಮ್ಮ ಎಲ್ಲ ಲಯನ್ಸ್, ನಮ್ಮ ರೀಜನ್ 2ರ ಏನು ಲಯನ್ಸ್ ಬಂಧುಗಳಿದ್ದಾರೆ, ಲಯನ್ಸ್ ಸದಸ್ಯರಿದ್ದಾರೆ, ಎಲ್ಲರ ಉಪಸ್ಥಿತಿಯಲ್ಲಿ ನಾವು ಆ ಕಾರ್ಯಕ್ರಮವನ್ನು ನಡೆಸಿಕೊಡ್ಲಿಕ್ಕಿದ್ದೇವೆ. ಅದಕ್ಕೆ ಕೂಡ ತಮ್ಮೆಲ್ಲರನ್ನು ನಾವು ಆ ಕಾರ್ಯಕ್ರಮಕ್ಕೆ, ಉದ್ಘಾಟನೆಯ ಕಾರ್ಯಕ್ರಮ ಏನಿದೆ ಅದಕ್ಕೆ ತಾವು ಬಂದು ಅಲ್ಲಿ ಸಹಕರಿಸಬೇಕಂತ ತಮ್ಮ ಇರುವಿಕೆಯನ್ನು ನಾನು ಬಯಸ್ತಾ ಇದ್ದೇನೆ. ಇನ್ನು ಸಂಜೆ ನಮ್ಮ ಕಾರ್ಯಕ್ರಮ ಸಂಜೆ 4 ಗಂಟೆಗೆ ಪಿಲಿಕುಲ ಸ್ಕೌಟ್ಸ್ ಭವನ್ ಅಲ್ಲಿ ನಡೀಲಿಕ್ಕಿದೆ. 4 ಗಂಟೆಯಿಂದ ಸ್ಟಾರ್ಟ್ ಆದಂತಹ ಕಾರ್ಯಕ್ರಮ ಒಂದು 8:30 9 ಗಂಟೆವರೆಗೆ ನಡೀಲಿಕ್ಕಿದೆ. ವೇದಿಕೆಯಲ್ಲಿ ಮುಖ್ಯ ಅತಿಥಿಗಳೊಂದಿಗೆ ನಮ್ಮ ಸಂಸ್ಥೆಯ ಮುಖ್ಯಸ್ಥರು ಕೂಡ ಅಲ್ಲಿ ಇರ್ತಾರೆ. ಆ ಕಾರ್ಯಕ್ರಮ ವೇದಿಕೆಯಲ್ಲಿ ಕೂಡ ನಾವು ಕೆಲವಾರು ಸರ್ವಿಸ್ ಆಕ್ಟಿವಿಟಿಯನ್ನು ಮಾಡುವಂತಹ ಉದ್ದೇಶದಿಂದ ನಾವು ಆ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. ಅದಕ್ಕೆ ಕೂಡ ತಾವೆಲ್ಲ ಬರಬೇಕು, ನಮ್ಮೊಂದಿಗೆ ತಾವು ಇರಬೇಕು. ಇನ್ನೊಂದು ಮುಖ್ಯ ವಿಚಾರ ಅಂದ್ರೆ ನಾವೀಗ ಕದ್ರಿ ದೇವಸ್ಥಾನದ ಇಲ್ಲಿ ಕದ್ರಿ ಪಾರ್ಕ್ ಹತ್ರ ಏನು ದ್ವಾರ ಮಾಡ್ತಾ ಇದ್ದೇವೆ, ಅದಕ್ಕೆ ನಮ್ಮ ಸ್ಥಳೀಯ ಶಾಸಕರಾದಂತಹ ವೇದವ್ಯಾಸ್ ಕಾಮತ್ ಅವರು ಮತ್ತು ಮಾಜಿ ಕಾರ್ಪೊರೇಟರ್ ಆದಂತಹ ಶಕೀಲ್ ಅಕ್ಕ ಅವರವರ ತುಂಬಾ ಸಹಕಾರ ನಮಗಿದೆ. ಯಾಕಂತ ಹೇಳಿದ್ರೆ ಅವರ ಸಹಕಾರ ಇದ್ದಿದ್ರಿಂದ ನಮಗೆ ಆ ಕಾರ್ಯಕ್ರಮವನ್ನು ಮಾಡ್ಲಿಕ್ಕೆ, ನಮಗೆ ಅಚ್ಚುಕಟ್ಟಾಗಿ ಮಾಡ್ಲಿಕ್ಕೆ ನಮಗೆ ಸಹಕಾರಿಯಾಯಿತು. ಅದಕ್ಕೆ ಅವರಿಗೆ ಕೂಡ ನಾನು ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ. ನಾವು ಯಾವುದೇ ಕಾರ್ಯಕ್ರಮ ಮಾಡುವಾಗ ವೇದವ್ಯಾಸ್ ಕಾಮತ್ ಇರ್ಬೋದು, ಶಕೀಲ್ ಅಕ್ಕ ಇರ್ಬೋದು, ಅವರಿಗೆ ನಮ್ಮ ಒಟ್ಟಿಗೆ ಅವರು ಬೆನ್ನೆಲುಬಾಗಿ ನಿಂತಿದ್ರಿಂದ ನಮಗೆ ಆ ಕಾರ್ಯಕ್ರಮವನ್ನು ಮಾಡ್ಲಿಕ್ಕಾಯ್ತು. ಲಯನ್ಸ್ ಸಂಸ್ಥೆ ಅದರ ಅಂಗವಾಗಿ 317 ಡಿ ಇದರ ಪ್ರಾಂತೀಯ ಅಧ್ಯಕ್ಷರಾಗಿ ಚರಣ್ ಆಳ್ವರವರು ಗ್ರಂಥ ಎನ್ನುವ ನಾಮಧೇಯದೊಂದಿಗೆ ಪ್ರಾಂತೀಯ ಸಮ್ಮೇಳನವನ್ನು ಮಾರ್ಚ್ 1ಕ್ಕೆ ಆದಿತ್ಯವಾರ ಸ್ಕೌಟ್ಸ್ ಭವನದಲ್ಲಿ ಕಾರ್ಯಕ್ರಮ ನಡೆಯಲಿಕ್ಕಿದೆ. ಈ ಕಾರ್ಯಕ್ರಮದಲ್ಲಿ ಪ್ರಾಂತ್ಯದ ಪ್ರಥಮ ಮಹಿಳೆ ಪ್ರಜ್ಞಾ ಚರಣ್ ಆಳ್ವರವರು ದೀಪ ಪ್ರಜ್ವಲನೆಗೊಳಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಿಕ್ಕಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ರೀಜನ್ ಚೇರ್ಮನ್ ಹೇಳಿದಾಗೆ 2 ಪ್ರಾಜೆಕ್ಟ್ಗಳ ಅನಾವರಣಗೊಳ್ಳಲಿಕ್ಕಿದೆ. ಈ ಪ್ರಾಜೆಕ್ಟ್ಗೆ ಸುಮಾರು 14 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಈ ಯೋಜನೆಯನ್ನು ಮಾಡಲಾಗಿದೆ. ಈ ವೆಚ್ಚವನ್ನು ಆದಷ್ಟು ತನ್ನ ಮೂಲಕ ಮತ್ತು ತನ್ನ 9 ಲಯನ್ಸ್ ಕ್ಲಬ್ ಹಾಗೂ 4 ಲಿಯೋ ಕ್ಲಬ್ಗಳ ಮೂಲಕ ಹಾಗೂ ಎಲ್ಲ ಸದಸ್ಯರ ಸಹಕಾರದಿಂದ ಈ ಕಾರ್ಯಕ್ರಮವನ್ನು ಮಾಡಲಾಗಿದೆ. ಅದೇ ರೀತಿ ಈ ಕಾರ್ಯಕ್ರಮಕ್ಕೆ ಉತ್ತಮ ಅತಿಥಿಗಳನ್ನು ಆಹ್ವಾನಿಸಲಾಗಿದೆ. ಗೌರವಾನ್ವಿತ ರಾಜ್ಯಪಾಲರು, ಅದೇ ರೀತಿ ಮಾಜಿ ರಾಜ್ಯಪಾಲರುಗಳು ನನ್ನ ಉಪಸ್ಥಿತಿಯನ್ನು ಕಾಣಲಿಕ್ಕಿದ್ದಾರೆ. ಈ ಎಲ್ಲ ಕಾರ್ಯಕ್ರಮಕ್ಕೂ ತಾವು ಬರಬೇಕು. ಈ ಕಾರ್ಯಕ್ರಮವನ್ನು ಚೆಂದಗಾಣಿಸಿ ಯಶಸ್ವಿಯಾದ ಕಾರ್ಯಕ್ರಮ ಮೂಡಲಿಕ್ಕೆ ನಿಮ್ಮೆಲ್ಲರ ಸಹಕಾರ ಬೇಕು ಎನ್ನುವ ಆಶಯದೊಂದಿಗೆ ಈ ಮೂಲಕ ನಿಮ್ಮಲ್ಲಿ ವಿನಂತಿಸಿಕೊಳ್ತಿದ್ದೇನೆ.